ನೀಟ ಹಗರಣ ವಿರೋಧಿಸಿ ಬಾಲಿವುಡ್ನಲ್ಲೂ ಕೂಡ ನಟ ನಟಿಯರು ಪ್ರಶ್ನೆ ಎತ್ತುತ್ತಿದ್ದಾರೆ. ಇನ್ನು ತಮಿಳುನಾಡಿನಲ್ಲೂ ಕೂಡ ಅಲ್ಲಿನ ಆಕ್ಟರ್ಸ್ಗಳು ಅವರು ಕೂಡ ಇದನ್ನ ವಿರೋಧಿಸುತ್ತಿದ್ದಾರೆ. ಆದರೆ ಕನ್ನಡದ ಸೆಲೆಬ್ರಿಟಿಗಳು ಬಹುತೇಕರು ಮೌನಕ್ಷರನಾಗಿದ್ದಾರೆ. ಈ ಬಗ್ಗೆ ನಟ ಸಾಧು ಕೋಕಿಲ್ ಅವರು ಅಸಮಾಧಾನವನ್ನ ಹೊರಗಾಕಿದ್ರು. ಈ ಹಿಂದೆ ಮೇಕೆದಾಟು ಪ್ರತಿಭಟನೆ ಮಾಡಿದಾಗ್ಲೂ ಕೂಡ ನೀವ್ಯಾರು ಕೂಡ ಸಹಕಾರಕ್ಕೆ ಬಂದಿರಲಿಲ್ಲ, ಕೆಲವರು ಮಾತ್ರ. ದಯವಿಟ್ಟು ಸ್ವಾರ್ಥವನ್ನ ಬಿಟ್ಟುಬಿಡಿ, ಮಾನವೀಯತೆಯನ್ನ ನೀವು ಬೆಳೆಸ್ಕೊಳ್ಬೇಕು. ದಯವಿಟ್ಟು ವಿದ್ಯಾರ್ಥಿಗಳ ಮೇಲೆ ನಡೀತಾ ಇರುವಂತಹ ಹಿಂಸಾಚಾರದ ವಿರುದ್ಧ ಧ್ವನಿ ಎತ್ತಿ ಅಂತ ಸಾಧು ಕೋಕಿಲ್ ಅವರು ಮಾತನಾಡಿದ್ದಾರೆ. ನೋಡ್ಬರೋಣ ಸರ್. ಇದೇ ಮೇಕೆದಾಟು ಬೆಂಗಳೂರಿಗೆ ಕುಡಿಯೋ ನೀರು ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರ ಮನೆಗೆ ನೀರು ಕೇಳಲಿಲ್ಲ. ಅಲ್ಲಿ ಬಂದವರೆಲ್ಲ ನಾವು ಹೋದವರೆಲ್ಲ ನಾವು ಮನೆಗೆ ನೀರು ಕೇಳಲಿಲ್ಲ. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಇಷ್ಟು ಬೃಹದಾಕಾರವಾಗಿ ಬೆಳೀತಾ ಇರೋ ಬೆಂಗಳೂರಿಗೆ ನೀರು ಒದಗಲಿ ಅನ್ನೋಕ್ಕೋಸ್ಕರ ಹೋರಾಟ ಮಾಡಿದಾಗ ಅಷ್ಟೇನು ಸಪೋರ್ಟ್ ಬರಲಿಲ್ಲ. ನಮ್ಮ ಚಿತ್ರರಂಗದ ಸುಮಾರು ಜನರು ಬರಲಿಲ್ಲ. ಇದಾಗಬಾರ್ದು. ಬರೀ ಏನಂದ್ರೆ ಸ್ವಾರ್ಥದಲ್ಲಿ ನಿಲ್ಬಾರ್ದು. ಸ್ವಾರ್ಥನ ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ, ನ್ಯಾಯಕ್ಕೋಸ್ಕರ ನಮ್ಮ ಎಲ್ಲ ಚಿತ್ರರಂಗದವರು ಖಂಡಿತ ಬರಬೇಕು. ಎಲ್ಲೋ ಕೂತ್ಕೊಂಡು ಯಾರೋ ಒಬ್ರಿಗೆ ನಾವು ಅವ್ರಿಗೆ ತಲೆ ಬಾಕೊಂಡು ಅದೆಲ್ಲ ಇನ್ನು ನಡೆಯಲ್ಲ. ಯಾಕೆಂದ್ರೆ ಎಲ್ರಿಗೂ ಗೊತ್ತಾಗಿದೆ. ಅದರಿಂದಾಗಿ ನೀವು ಕೂಡ, ನಾನು ಸೇರಿ, ಎಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನ ಖಂಡಿಸ್ಬೇಕು ಅಂತ. ನಿನ್ನೆಯ ನ್ಯೂಸ್ ಬೀಟ್ನಲ್ಲಿ ನಾವು ಸುದೀರ್ಘವಾಗಿ ಕನ್ನಡ ಚಿತ್ರರಂಗದ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡ್ತಿದ್ವಿ. ಮೊನ್ನೆಯಷ್ಟೇ ಬಹಳ ಅವರ ಸಾಧನೆ ಬಹಳ ದೊಡ್ಡದು ಜಾನಕಮ್ಮ ಅವ್ರದ್ದು. ಅವ್ರ ನಿಧನ ಸಂದರ್ಭದಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆ ಮಟ್ಟಿನ ಒಂದು ಸ್ಪಂದನೆ ಸಿಕ್ಕಿಲ್ಲ, ಬರಬೇಕಿತ್ತು, ಬಂದಿಲ್ಲ ಅನ್ನೋದಿತ್ತು. ಈಗ ಸಾಧು ಕೋಕಿಲ್ ಅವ್ರು ಎತ್ತಿರೋ ಪ್ರಶ್ನೆಯಷ್ಟೇ, ಒಗ್ಗಟ್ಟಿನ ಕೊರತೆನಾ ಸರ್ ಇದು? ಚಿತ್ರರಂಗದಲ್ಲೇ ಒಗ್ಗಟ್ಟಿನ ಕೊರತೆ ಇರೋದಂತೂ ನಿಜ. ವಾಣಿಜ್ಯ ಮಂಡಳಿ ಕೈಕಟ್ಟಿ ಕೂತಿರೋದು ನಿಜ. ನಿರ್ದೇಶಕರ ಸಂಘ ಇದೆಯಾ ಇಲ್ಲೋ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇರೋದು ನಿಜ. ನಿರ್ಮಾಪಕರ ಸಂಘದಲ್ಲಿ ಗೊಂದಲ ಇರೋದು ನಿಜ. ಇಲ್ಲಿ ಏನು ಸಂಘಗಳು ಮಾಡ್ಕೊಂಡು ಕೂತ್ಕೊಂಡಿದ್ರೆ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಒಂದಷ್ಟು ಗೊಂದಲಗಳಂತೂ ಇದ್ದಾವೆ. ಇಲ್ಲಿ ಯಾರು ಮಾತಾಡಬೇಕಾಗಿದೆಯೋ ಅವ್ರು ಯಾರೂ ಕೂಡ ಮಾತಾಡೋ ವೇದಿಕೆಗೆ ಬರ್ತಾನೆ ಇಲ್ಲ. ಇದೇ ದೊಡ್ಡ ಸಮಸ್ಯೆ ಚಿತ್ರರಂಗದಲ್ಲಿ. ಯಾಕಂತಂದ್ರೆ ಈಗ ಸಾಧು ಕೋಕಿಲ್ ಅವ್ರದೇ ತಗೊಳ್ಳಿ, ಅವ್ರು ಕಾಂಗ್ರೆಸ್ ಅಲ್ಲಿ ಗುರುತಿಸ್ಕೊಳ್ತಾರೆ. ಅವ್ರ ಜೊತೆಗೆ ಹೋದ್ರೆ ನನ್ನ ಕಾಂಗ್ರೆಸ್ಸಿಗ ಅಂತ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಮೊದಲಿಗೆ ತಿಳ್ಕೊಳ್ಳುವಂಥದ್ದು. ನೀವು ಯಾರ ಜೊತೆಗೆ ನಿಂತ್ಕೊಂಡು ನೀವು ನೈತಿಕ ಪಾಠ ಮಾಡ್ತಾ ಇದ್ದೀರ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ನೀವು ಕಾಂಗ್ರೆಸ್ ವೇದಿಕೆಗಳಲ್ಲಿ ಮಾತ್ರ ಕಾಣಿಸ್ಕೊಂಡು ಇದೇ ಸಾಧು ಕೋಕಿಲ್ ಅವರು ಯಾವುದಾದ್ರೂ ವಿಚಾರದಲ್ಲಿ ಬಿಜೆಪಿ ವೇದಿಕೆಯಲ್ಲಿ ಕಾಣಿಸ್ಕೋಬೇಕು. ನಿಮಗೆ ನೈತಿಕತೆ ಇರೋದಿಲ್ಲ ಮಾತಾಡಬೇಕಾದ್ರೆ. ಯಾಕಂತಂದ್ರೆ ನೀವು ಒಂದು ವೇದಿಕೆಗೆ ಸೀಮಿತ ಆಗಾದ್ಮೇಲೆ ನೀವು ಇನ್ನೊಬ್ಬ ನಟರ ಬಗ್ಗೆನೋ ಇನ್ನೊಂದು ವಿಚಾರದಲ್ಲೋ ನೀವು ಹೇಳಬಹುದಷ್ಟೇ ಬಿಟ್ರೆ ನೈತಿಕ ಸ್ವಾರ್ಥ ಬಿಡಿ ಇನ್ನೊಂದು ನೈತಿಕತೆ ನಿಮಗಿಲ್ಲ. ಮೊದಲಿಗೆ ನೀವು ಕೂಡ ಎಲ್ಲ ಸ್ವಾರ್ಥವನ್ನು ಮರೆತು ಬಿಜೆಪಿಯು ಅಥವಾ JDS ವೇದಿಕೆಯಲ್ಲೂ ನಾನು ಕಾಣಿಸ್ಕೊಳ್ತೀನಿ ಅಂತ ತೋರಿಸ್ಕೊಂಡಾಗ ಮಾತ್ರ, ಮೇಲ್ನೋಟಕ್ಕೆ ಏನ್ ಬೇಕಾದ್ರೂ ಇರಬಹುದು, ತೋರಿಸ್ಕೊಂಡಾಗ ಮಾತ್ರ ನೀವು ಈ ನೈತಿಕತೆಗೆ ಬದ್ಧವಾಗಿರ್ತೀರಿ. ನಿಮ್ಮಲ್ಲೇ ಒಂದು ಗೊಂದಲ ಇದೆ. ನೀವು ಕಾಂಗ್ರೆಸ್ ವೇದಿಕೆಯಡಿ ಎಲ್ಲರೂ ಬಂದ್ಬಿಡಿ ಅಂತಂದ್ರೆ ನೋಡೋ ವರ್ಗ ಏನಾಗತ್ತೆ, ಇವರು ಡಿ ಕೆ ಶಿವಕುಮಾರ್ಗೆ ಹತ್ರ ಅನ್ಸುತ್ತೆ ಈ ನಟ ಅಂತ ಅನ್ಸುತ್ತೆ. ಹೌದು, ನಟಿಯರು ಅಂತ ಅನ್ಸುತ್ತೆ. ನಾಳಿನ ದಿನ ಬಿಜೆಪಿಗೋ JDSಗೋ ಟಾರ್ಗೆಟ್ ಆಗಿ ಹೋಗ್ತಾರೆ. ನೀವು ಆ ನಡಿಗೆನೋ ಇನ್ನೊಂದು ಮತ್ತೊಂದು ಮಾಡಿದಾಗ ಸರ್ವ ಪಕ್ಷಗಳ ನಿಯೋಗನೂ ಹಂಗ ಲೆಕ್ಕಾಚಾರದಲ್ಲಿ ಬಂದ್ರೆ ಅದರ ಅಡಿಯಲ್ಲಿ ಎಲ್ಲಾ ನಟರುಗಳು ಬರೋದಕ್ಕೆ ಬರಬೇಕು ಅಥವಾ ನಟಿಯರು ಬರಬೇಕು. ಬಾರದೇ ಇದ್ದಾಗ ಈ ಪ್ರಶ್ನೆಗಳನ್ನ ಎತ್ತಬೇಕು. ನೀವು ಮಾಡ್ತಾ ಇರೋದೇ ಒಂದು ಪಕ್ಷಕ್ಕೆ ಸೀಮಿತಗೊಳಿಸ್ಕೊಂಡಾಗ ಬನ್ನಿ ಅಂತಂದ್ರೆ ಆ ಪಕ್ಷದ ಅಡಿಯಲ್ಲಿ ಬಂದಂಗ ಆಗುತ್ತೆ. ಮೊದಲಿಗೆ ಕಾರ್ಯಕ್ರಮ ಯಾವುದು ಅಂತ ನೋಡಬೇಕು. ಇವತ್ತು ಸಾಧು ಕೋಕಿಲ್ ಅವರು ಹಿಂಸಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿಂಸಾಚಾರದ ಬಗ್ಗೆ ಮಾತಾಡಿ ಅಂದ್ರೆ ಅವರ ಅಭಿಪ್ರಾಯವನ್ನ, ಅವರ ನಿಲುವನ್ನ ವ್ಯಕ್ತಪಡಿಸಬಹುದು. ಅವರಿಗೆ ಅವಾಗ ಸ್ವತಂತ್ರ ಇದೆ, ಮಾತಾಡಬಹುದು. ಆದ್ರೆ ಬೇರೆಯವರು ಸ್ವಾರ್ಥಿಗಳು ಅನ್ನೋ ನಿಟ್ಟಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅದರಲ್ಲಿ ಸಣ್ಣ ಸ್ವಾರ್ಥ ನಿಮ್ಮದು ಇದೆ. ಕೇಂದ್ರ ಸರ್ಕಾರಕ್ಕೆ ಬೊಟ್ಟು ಮಾಡೋ ಇದೇ ಸಾಧು ಕೋಕಿಲ್ ಅವರು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದನ್ನ ಯಾಕೆ ಮಾತಾಡಲ್ಲ? ಪತ್ರಕರ್ತರು ಅದನ್ನ ಕೇಳುವಂತವ್ರು ಆಗ್ಬೇಕು. ಮೊದಲಿಗೆ ಅಲ್ಲೇ ಬೀಳ್ಬೇಕು ಪ್ರಶ್ನೆಗಳು. ಆಗ್ಲೇ ಇವ್ರಲ್ಲೇ ಎಚ್ಚೆತ್ಕೊಳ್ಳೋದು. ಇಲ್ಲ ಅಂತಂದ್ರೆ ಮೇಧಾವಿಗಳಾಗ್ಬಿಡ್ತಾರೆ. ಬಾಯಿ ಬಂದಂಗ್ ಮಾತಾಡ್ಬಿಟ್ಟು ಇನ್ನೊಬ್ಬರನ್ನ ಯಾರನ್ನೋ ಕರೆದಿಲ್ಲ ಬಂದಿಲ್ಲ ಅಂತ ಹೇಳೋದಕ್ಕಿಂತ ಇವ್ರ ಬಾಯಲ್ಲೂ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದು, ಇಲ್ಲಿ KPSC ಹಗರಣಗಳಾಗ್ತಾ ಇರುವಂತದ್ರ ಬಗ್ಗೆ ಹೇಳ್ಬೋದಲ್ಲ ಇವರು. ನೈತಿಕ ಹೊಣೆ ಹೊತ್ತರೆ ಎಲ್ಲಾ ಲೆಕ್ಕಾಚಾರದಲ್ಲೂ ಬರ್ಬೇಕಾಗತ್ತೆ. ಆದ್ರೆ ಇವರು ಒಂದು ನೊಗದ ಕಡೆ ಇರೋದ್ರಿಂದ ಇನ್ನೊಂದು ಕಡೆ ಇವ್ರು ಹೋಗೋದಕ್ಕೆ ಆಗೋದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ನಟರುಗಳದ್ದು ಬೇರೆ ಬೇರೆ ನಿಲುವು ಇದೆ. ನಮ್ಮದೇ ಚಿತ್ರರಂಗ ಹೋಗಿ ಕೂತ್ಕೊಂಡು ಮಾಡುವಂತ ಒಂದು ಕಾಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕ್ ಚಳುವಳಿಯಲ್ಲೇ ಬೇರೆ ಇತ್ತು. ಅವರು ಬಂದಾಗ ಆ ನಿಟ್ಟಲ್ಲಿ ಕೆಲಸಗಳಾಗಿತ್ತು. ಕಾವೇರಿ ವಿಚಾರದಲ್ಲಿ ಸಾಧು ಕೋಕಿಲಗಿಂತ ಮೊದಲೇ ಒಂದಷ್ಟು ಹೋರಾಟಗಳು ನಡ್ಕೊಂಡ್ ಬಂದಿದ್ದಾವೆ. ಸೊ ಕಾವೇರಿ ವಿಚಾರದಲ್ಲಿ ಚಿತ್ರರಂಗದ ಕೊಡುಗೆ ತುಂಬಾ ಇದಾವೆ.
ಅಲ್ಲಿ ಸುದೀಪ್, ದರ್ಶನ್, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್ ಎಲ್ಲರೂ ಬಂದು ಕೂತ್ಕೊಂಡವ್ರೇನೆ. ಎಲ್ಲರೂ ನಟರು ಒಂದಷ್ಟು ಹೋರಾಟಗಳಿಗೆ ಇಳಿದಿದ್ದಾರೆ. ಇತ್ತೀಚೆಗೆ ಯಾರು ಮುಂದಾಳತ್ವ ತಗೊಂತಾರೆ ಸ್ಯಾಂಡಲ್ವುಡ್ಗೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಶಿವರಾಜ್ ಕುಮಾರ್ ತಗೋತಾರ, ರವಿಚಂದ್ರನ್ ತಗೋತಾರ, ಈ ಕಡೆ ನಾನು ಹಿರಿಯ ನಟ ಅಂತ ಜಗ್ಗೇಶ್ಗೂ ಅನಿಸ್ತಾ ಇರುತ್ತೆ. ಸೊ ನಿಮ್ಮಲ್ಲೇ ಗೊಂದಲಗಳಿದಾವೆ. ಫಸ್ಟ್ ನೀವು ಚಿತ್ರರಂಗ ಸರಿಯಾಗಿ ಅದಾದ ನಂತರ ಸರಿಯಾದ ದಾರಿಗೆ ಬಂದ್ಬಿಟ್ಟು ಸಮಸ್ಯೆಗಳ ಕಡೆ ತಿರುಗಿ ನೋಡ್ಕೋಬೇಕು. ಒಬ್ಬೊಬ್ರು ಎಸ್ ನಾರಾಯಣ್ ಹೋಗಿ ಕಾಂಗ್ರೆಸ್ ಅಲ್ಲಿ ಕೂತ್ಕೋತಾರೆ, ಸಾಧು ಕೋಕಿಲ್ ಹೋಗಿ ಕಾಂಗ್ರೆಸ್ ಅಲ್ಲಿ ಕೂತ್ಕೊಳ್ತಾರೆ. ಇವರೆಲ್ಲ ಕಾಂಗ್ರೆಸ್, ಉಮಾಶ್ರೀ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಇವ್ರು ಯಾರು ಶ್ರುತಿ ಬಿಜೆಪಿ ಇದ್ದಾರೆ, ಇಲ್ಲೇ ಪಕ್ಷಗಳನ್ನ ಓಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಂಗಾಗಿ ನೀವು ಒಂದು ವೇದಿಕೆಯಲ್ಲಿ ಬರಬೇಕು ಅಂತ ಕಲ್ಪನೆಗೆ ನಾವು ಇಟ್ಕೊಂಡಿದೀವಲ್ಲ, ಅದೇ ತಪ್ಪು ಅಂತ. ಸಾಧು ಕೋಕಿಲ್ ಅವ್ರ ಚಿಂತನೆಯಲ್ಲಿ ತಪ್ಪಿಲ್ಲ, ಆದ್ರೆ ನಾವು ಯೋಚನೆ ಮಾಡ್ತಾ ಇರೋ ರೀತಿನ ಬದಲಿಸ್ಕೊಬೇಕು. ಸಾಧು ಕೋಕಿಲ ಬರೀ ಕಾಂಗ್ರೆಸ್ ವಿಚಾರವಾಗಿ ಮಾತ್ರ ಮಾತಾಡ್ತಾ ಇದಾರೆ ಅಂತ ಅಂದ್ಕೊಂಡ್ಬಿಟ್ರೆ ಅವ್ರು ಹೇಳ್ತಾ ಇರೋ ಸರಿ ಅಂತ ಅನ್ಸುತ್ತೆ. ಇಲ್ಲದೆ ಇದ್ರೆ ನಮಗೆ ಪತ್ರಿಕಾ ಸ್ವಾತಂತ್ರ್ಯ, ನಮಗೆ ಆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.